ಹೇ ಗಾಯ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನಾನು ಲಾಂಗ್ ವಿಡಿಯೋ ಮಾಡಿ. ಲಾಸ್ಟು ನಾನು ಅಪ್ಲೋಡ್ ಮಾಡಿದ್ದು ನನ್ನ ಒಂದು ಏರ್ ವಾಲ್ಯೂಮೈಸರ್ ವಿಡಿಯೋ ಒಂದು ಮಾಡಿದ್ದೆ. ನಂತರ ಯಾವುದೂ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಮತ್ತು ಇವಾಗ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿರೋದ್ರಿಂದ ಡಯಟ್ ಪ್ಲ್ಯಾನು, ವರ್ಕೌಟು ಮತ್ತು ಅಡುಗೆ ಮಾಡ್ಕೊಂಡು ತಿನ್ನೋದು ಇದೇ ನನಗೆ ಬ್ಯುಸಿ ಸ್ಕೆಡ್ಯೂಲ್ ಆಗೋಗಿದೆ. ಬೇರೆ ಏನೂ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಇವತ್ತು ನಾವು ಡಿ ಮಾರ್ಟ್ಗೆ ಬಂದಿದ್ವಿ. ಅಮ್ಮನ ಮನೆಗೆ ಸ್ವಲ್ಪ ಗ್ರಾಸರೀಸ್ ಐಟಮ್ಸ್ ಎಲ್ಲ ತೊಗೊಬೇಕಿತ್ತು. ಮತ್ತು ನನ್ನ ಮನೆಗೂ ಸಹ ನಾನು ಕೆಲವೊಂದು ಐಟಮ್ಸ್ ತೊಗೊಬೇಕಾಗಿತ್ತು. ನಾವಿವತ್ತು ಡಿ ಮಾರ್ಟ್ಗೆ ಬಂದಿರೋದು ಕಿಚನ್ ಸ್ಟೋರೇಜ್ ಬಾಕ್ಸಸ್ಸು ಮತ್ತು ಕೆಲವೊಂದು ಪಾತ್ರೆಗಳೆಲ್ಲ ನೋಡಬೇಕಿತ್ತು. ಸ್ವಲ್ಪ ತಟ್ಟೆ ಆ ಥರದ್ದೆಲ್ಲ ತೊಗೊಬೇಕಿತ್ತು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಡಿ ಮಾರ್ಟಲ್ಲಿ ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲನೂ, ಕಂಟೈನರ್ಸ್ ಐಟಮ್ಸ್ ಎಲ್ಲನೂ ತುಂಬ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಆದ್ದರಿಂದ ನಾವು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನಾನು ವಿಡಿಯೋ ಎಂಡಲ್ಲಿ ಏನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮತ್ತು ನೀವು ಸಹ ನೋಡಿ. ನಾವು ಬಂದಿದ್ದು ಡಿ ಮಾರ್ಟು ಕನಕ್ಪುರ್ ರೋಡಲ್ಲಿರುವ ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಡಿ ಮಾರ್ಟ್ ಇದು. ನಮ್ಮ ಮನೆಗಿದು ಹತ್ರ. ಸೊ ಆದ್ದರಿಂದ ನಾವು ಈ ಡಿ ಮಾರ್ಟ್ಗೆ ಬಂದಿದ್ದೀವಿ. ಹಾಗಾದರೆ ಬನ್ನಿ ಇವಾಗ ಡಿ ಮಾರ್ಟಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ, ಕಂಟೈನರ್ಸ್ ಇದೆ ಅಂತ ಹೇಳಿ ವಿತ್ ಪ್ರೈಸ್ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ.
ಸೊ ನಾವು ಇದೆಲ್ಲ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇವಾಗ ಒಂದೊಂದಾಗಿ ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಗ್ರಾಸರೀಸ್ ಎಲ್ಲ ಸ್ವಲ್ಪ ತೊಗೊಂಡಿದ್ವಿ, ಅದನ್ನು ಬಿಟ್ಟು ಇದನ್ನು ತೊಗೊಂಡಿದ್ದೀವಿ. ಸೊ ಬನ್ನಿ ಒಂದೊಂದಾಗಿ ಏನೆಲ್ಲ ತೊಗೊಂಡೆ ಅಂತ ಹೇಳ್ತೀನಿ. ಸೊ ಫಸ್ಟು ನಾನು ಹೇಳಬೇಕಂದ್ರೆ ಈ ಮ್ಯಾಟು ನನಗೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು. ತುಂಬ ದಿನದಿಂದ ಈ ಥರದ್ದೊಂದು ಮ್ಯಾಟ್ ಹುಡುಕ್ತಾ ಇದ್ದೆ. ನೋಡಿ ನೀವೇ ಎಷ್ಟು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 300 ರುಪೀಸ್. ಸ್ವಲ್ಪ ನಂಗೆ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಪರವಾಗಿಲ್ಲ. ನಾನು ಮೀಶೋ ಅಲ್ಲಿ ಮತ್ತು ಫ್ಲಿಪ್ಕಾರ್ಟ್, ಅಮೆಝಾನೆಲ್ಲ ನೋಡಿದ್ದೆ ಈ ಥರದ್ದೊಂದು ಮ್ಯಾಟ್ ತೊಗೊಬೇಕು ಅಂತ ಹೇಳಿ. ಇದೇ ಒಂದು ಪ್ರೈಸಲ್ಲೇ ಇತ್ತು. ಆದ್ದರಿಂದ ಈ ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಮ್ಯಾಟ್ ಏನಾದರೂ ನಾವು ಯೂಸ್ ಮಾಡಬೇಕಾದ್ರೆ ತುಂಬ ದಿನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗಲೀಜು ಕಾಣಿಸ್ಬಾರ್ದು ಅನ್ನೋದು ಒಂದು ರೀಸನ್ಗೋಸ್ಕರ ಇದನ್ನು ತಗೊಂಡೆ. ಮತ್ತು ಇನ್ನು ಈ 2 ಮ್ಯಾಟು ಸಖತ್ತು ಸಾಫ್ಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಸಾಫ್ಟ್ ಮೆಟೀರಿಯಲಲ್ಲಿದೆ. ಮತ್ತು ನೀವೇನಾದರೂ ವ್ಲಾಗ್ಸ್ ಮಾಡ್ತಾಯಿದ್ರೆ, ವೀಡಿಯೋಸ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡ್ಕೋಬೋದು. ಅದು ಕೂಡ ಅಪಾರ್ಟ್ ಫ್ರಮ್ ಮ್ಯಾಟ್ ಥರ ಯೂಸ್ ಮಾಡೋದಕ್ಕೆ ಅಲ್ಲ ಅಂದ್ರೂ ಈ ಥರನೂ ನೀವು ಯೂಸ್ ಮಾಡ್ಕೊಬೋದು ಅನಿಸುತ್ತೆ. ಈ ಒಂದು ಮ್ಯಾಟ್ಗೆ ನಂಗೆ ಸರಿಯಾಗಿ ನೆನಪಿಲ್ಲ, 200 or 150 ಕೊಟ್ಟಿದ್ದು. ಮತ್ತು ಸೇಮ್ ಮ್ಯಾಟಲ್ಲಿ ನಾವು ಈ ಒಂದು ಕಲರ್ ತೊಗೊಂಡ್ವಿ, ಮರೂನ್ ಕಲರು. ಇದು ನಮ್ಮಮ್ಮ ತೊಗೊಂಡ್ರು, ನಾನು ಬ್ರೌನ್ ಕಲರ್ ತೊಗೊಂಡೆ. ಈ ಕಲರೂ ಅಷ್ಟೇ ತುಂಬ ಸಕ್ಕತ್ತಾಗಿದೆ. ನಮ್ಮಮ್ಮನ ಬೆಡ್ರೂಮ್ಗೆ ಈ ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ಇದನ್ನು ತೊಗೊಂಡ್ರು. ನಮ್ಮ ಬೆಡ್ರೂಮ್ಗೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಕಲರ್ ತೊಗೊಂಡೆ. ಸೊ ಎಸ್, ಈ 2 ಮ್ಯಾಟ್ ತೊಗೊಂಡ್ವಿ. ಮತ್ತು ಇವಾಗ ನಾನು ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ನನಗೆ ವೀಡಿಯೋಸೆಲ್ಲ ತೋರಿಸೋದಕ್ಕೆ ಕೆಲವೊಂದು ಪ್ಲೇಟ್ಸ್ ಬೇಕಿತ್ತು. ಅದರಿಂದ ಈ ಒಂದು ಪ್ಲೇಟ್ ತೊಗೊಂಡೆ. ಸೊ ಇದರ ಒಂದು ಪ್ರೈಸ್ ಬಂದು 49 ರುಪೀಸು. ನೀವೇನಾದರೂ ಸ್ಯಾಲೆಡ್ಸ್ ಏನಾದರೂ ತಿಂತಾಯಿದ್ದೀರಾ, ಅದಕ್ಕೆ ರೈತ ಏನಾದರೂ ಬೇಕು ಅಂದರೆ ಇದರಲ್ಲಿ ಹಾಕ್ಕೊಂಡು ತಿನ್ಬೋದು. ಅಥವಾ ಫ್ರೈಡ್ ರೈಸ್ ಏನಾದರೂ ತಿನ್ನಬೇಕಾದ್ರೆ ನಿಮಗೆ ಸಾಸ್ ಏನಾದರೂ ಬೇಕು ಅಂದರೆ ಇದರಲ್ಲಿ ಹಾಕ್ಕೊಂಡು ತಿನ್ಬೋದು. ತುಂಬಾ ಕ್ಯೂಟಾಗಿದೆ. ಮತ್ತು ಈ ಒಂದು ಪ್ಲೇಟ್ ತೊಗೊಂಡೆ, ಇದೂ ಅಷ್ಟೇ 79 ರುಪೀಸು. ಮತ್ತು ಇದು ಒಂದು ಚಿಕ್ಕ ಬೌಲ್ ತೊಗೊಂಡೆ, ಇದು ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಐ ಥಿಂಕ್ ಇದು 70 ರುಪೀಸು. ಸೊ ಇದನ್ನು ತೊಗೊಂಡ್ವಿ. ಮತ್ತು ನನ್ನ ಮಗನಿಗೆ ಶೂ ತೊಗೊಂಡೆ. ಅಲ್ಲಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು, ಬಟ್ ನನಗೆ ಈ ಒಂದು ಶೂ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿರೋದು. ಈ ಒಂದು ಕಲರ್ ಕಾಂಬಿನೇಷನ್ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಶೂ ತೊಗೊಂಡಿದ್ದು. ಇದು 300 ರುಪೀಸ್ ಕೊಟ್ಟು ತೊಗೊಂಡೆ ನಾನು. ಇದೂ ತುಂಬ ಚೆನ್ನಾಗಿದೆ. ಹಿಂದೆಗಡೆ ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ಕೊಟ್ಟಿರೋದ್ರಿಂದ ನೀವೇನಾದರೂ ವಾಶ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಈಸಿಯಾಗಿರುತ್ತೆ. ಆದ್ದರಿಂದ ಈ ಒಂದು ಶೂ ನಾನು ತೊಗೊಂಡಿದ್ದು. ಮತ್ತು ನನ್ನ ವಿಶ್ ಲಿಸ್ಟಲ್ಲಿ ತುಂಬ ದಿನದಿಂದ ಉಳ್ಕೊಂಡಿದ್ದು ತೊಗೊಬೇಕು ಅಂತ ಹೇಳಿ ನಾನು ಮೀಶೋಲ್ಲಿ ಸಹ ನೋಡಿದ್ದೆ. ಆ್ಯಂಡ್ ಡಿಮಾರ್ಟ್ಗೆಲ್ಲ ಹೋಗಬೇಕಾದ್ರೆ ಅನ್ಕೊತಾನೆ ಇದ್ದೆ ತೊಗೊಬೇಕು ಅಂತ ಹೇಳಿ, ಬಟ್ ತೊಗೊಳಕ್ಕೆ ಆಗಿರಲಿಲ್ಲ. ಆದ್ದರಿಂದ ಇವತ್ತು ತೊಗೊಳ್ಳೋಣ ಅಂತ ಹೇಳಿ ನನ್ನ ಮಗನಿಗೋಸ್ಕರ ತೊಗೊಂಡಿದ್ದು ಝೈಲೋಫೋನ್. ಇದು 499 ರುಪೀಸು. ತುಂಬ ಚೆನ್ನಾಗಿದೆ ಇದು. ಮತ್ತು ಇದರಲ್ಲಿ 2 ಸ್ಟಿಕ್ಕು ಸಹ ಕೊಟ್ಟಿದ್ದಾರೆ ಅನಿಸುತ್ತೆ, ಬಟ್ ಒಳಗಡೆ ಇದೆ. ಅನ್ಪ್ಯಾಕ್ ಮಾಡಿ ನೋಡಬೇಕು. ಈ ಥರ ಓಪನ್ ಮಾಡಿದ ತಕ್ಷಣ ಹಿಂದೆ ಬ್ಯಾಕ್ ಸೈಡ್ ಇದನ್ನು ಕೊಟ್ಟಿರ್ತಾರೆ ಅನಿಸುತ್ತೆ. ಸೊ ನಾನು ಓಪನ್ ಮಾಡಿ ನೋಡ್ತೀನಿ. ನಾನಿವಾಗ ಓಪನ್ ಮಾಡಿದ್ದೀನಿ. ಬ್ಯಾಕ್ ಸೈಡು ಈ ಥರ ಇದೆ, ಇಲ್ಲಿ ನೋಡಿ. ಸೊ ಇದರಲ್ಲಿ ಒಂದು ಕಾರ್ಡ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಐ ಕ್ಯಾನ್ ಸೇ ಮೈ ABC ಅಂತ ಹೇಳಿ ಹಾಕಿದೆ. ಮೇ ಬಿ ಈ ಝೈಲೋಫೋನ್ ಮುಖಾಂತರ ನಾವು ABC ಒಂದು ಹಾಡೇನಿದೆ, ಸಾಂಗನ್ನು ಇದರಲ್ಲಿ ನಾವು ಪ್ಲೇ ಮಾಡ್ಬೋದು ಅನಿಸುತ್ತೆ. ಅದಕ್ಕೆ ಹೆಲ್ಪ್ ಆಗಲಿ ಅಂತ ಈ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೈಡಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಆ ಒಂದು ಟ್ಯೂನ್ನ ನಾವು ಝೈಲೋಫೋನ್ ಮುಖಾಂತರ ಇದನ್ನು ನಾವು ನುಡಿಸೋದಕ್ಕೆ ಮೇ ಬಿ ಕೊಟ್ಟಿರ್ಬೋದು ಅನಿಸುತ್ತೆ. ಚೆನ್ನಾಗಿದೆ ಇದು. ಕ್ವಾಲಿಟಿನೂ ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಇದು ಇದಕ್ಕೆ ಯೂಸ್ ಮಾಡೋದು.
ಈ ಒಂದು ಝೈಲೋಫೋನ್ನ ನಾನು ತಗೊಂಡೆ. ನೆಕ್ಸ್ಟ್ ನಾನು ತಗೊಂಡಿದ್ದು ಈ ಕ್ಯೂಟಾಗಿರೋ ಒಂದು ಸ್ಟೋರೇಜ್ ಬಾಕ್ಸು. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ಇದರಲ್ಲಿ 3 ಸ್ಟೋರೇಜ್ ಕೊಟ್ಟಿದ್ದಾರೆ. ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ, ನಮ್ಮ ಹತ್ರ ಸ್ಟಡ್ಸ್ ಇರುತ್ತಲ್ಲ, ಕಿವಿಗೆ ಹಾಕ್ಕೊಳ್ಳೋ ಒಂದು ಸ್ಟಡ್ಸು, ಅದು ಎಲ್ಲಂದ್ರಲ್ಲಿ ಬಿಸಾಕ್ಬಿಡ್ತೀನಿ, ಆಮೇಲೆ ಕೈಗೆ ಸಿಗಲ್ಲ. ಆದ್ದರಿಂದ ಇದು ಸ್ಟಡ್ಸ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ನಾನು ತೊಗೊಂಡೆ. ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿದೆ. ಇದರ ಒಂದು ಪ್ರೈಸು 200 ರೂಪೀಸು. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟು ಅಮ್ಮ ಇದು ತೊಗೊಂಡ್ರು, ಈ ವೆಜಿಟೇಬಲ್ ಎಲ್ಲ ಸ್ಟ್ರೈನ್ ಮಾಡೋದಕ್ಕೆ ಮತ್ತು ಸೊಪ್ಪೆಲ್ಲ ತೊಳೆದ್ರೆ ಬೇಕಾಗುತ್ತೆ ಅಂತ ಹೇಳಿ ಇದನ್ನೊಂದು ತೊಗೊಂಡ್ರು. ಇದು 230 ರೂಪೀಸ್ಗೆ ತೊಗೊಂಡಿದ್ದು. ಸೊ ಈ ಒಂದು ಸ್ಟ್ರೈನರ್ನ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು 5 ಪೀಸ್ ಸೆಟ್ ಬರುತ್ತೆ ನಿಮಗೆ. ಸೊ 120 ರೂಪೀಸ್ ಆಗುತ್ತೆ ಮತ್ತು 5 ಪೀಸ್ ಸೆಟ್ಸ್ ಇದೆ. ಎಸ್, ಇದಂತೂ 5 ಪೀಸ್ ಸೆಟ್ಸ್ ಇದೆ. ಇದೂ ಅಷ್ಟೇ 5 ಪೀಸ್ ಸೆಟ್ಸೇನೆ. ಇದಕ್ಕೆ ಎಷ್ಟು ಕೊಟ್ವಿ ಅಂದರೆ, ಎಸ್ ಇಲ್ಲಿದೆ, ಪರ್ಪಲ್ ಕಲರಲ್ಲಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ ಈ ಕಲರು. ಮತ್ತು ಇದೂ ಅಷ್ಟೇ 119 ರೂಪೀಸ್ ಅಂದರೆ 120 ರೂಪೀಸ್ ಕೊಟ್ವಿ. ಇದರಲ್ಲೂ 5 ಪೀಸ್ ಸೆಟ್ಸ್ ಇದೆ. ನೋಡೋಣ. ನೆಕ್ಸ್ಟು ಈ ಬಾಕ್ಸ್ ತೊಗೊಂಡ್ವಿ. ಇದರಲ್ಲಿ 7 ಪೀಸ್ ಸೆಟ್ ಇದೆ ಮತ್ತು ಇದು 129 ರೂಪೀಸು. ಇದು ನೋಡೋಣ ಹೇಗಿದೆ ಅಂತ ಹೇಳಿ. ಓಪನ್ ಮಾಡಿ. ಲಿಡ್ ಓಪನ್ பண்ணி நல்லா பார்க்கலாம். டைட்டா இருக்குதானே? டைட்டா இருக்கா? ಸೊ ನೆಕ್ಸ್ಟ್ ನಾವು ತಗೊಂಡಿದ್ದು ಈ 6 ಜಾರ್ಸು 500 ml ಬರುತ್ತೆ ನಿಮಗೆ. ಮತ್ತು ಇದು ಜಸ್ಟ್ 89 ರೂಪೀಸ್ಗೆ ಕೊಟ್ಟು ತೊಗೊಂಡಿದ್ದು. ನೀವೇ ನೋಡ್ತಿರ್ಬೋದು, ಈ ಥರ ಇದೆ. ಇದು ಆ್ಯಕ್ಚುಲಿ ನಾವು ಈ ದೇವ್ರ ಮನೆಗೆ ಅಂತ ಹೇಳಿ ತೊಗೊಂಡ್ವಿ. ದೇವ್ರ ಮನೆಯಲ್ಲಿ ಈ ಅರಿಶಿನ, ಕುಂಕುಮ ಮತ್ತು ವಿಭೂತಿ, ಕರ್ಪೂರ ಅದನ್ನೆಲ್ಲ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿರೋದು. ಸೇಮ್ ಅದೇ ಕಲರಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದು ಜಾರ್ ತೊಗೊಂಡಿರೋದು. ಇದು ಅಷ್ಟೇ 89 ರೂಪೀಸು. ಬಟ್ ಇದರಲ್ಲಿ ನೀವು 1 kg ನಿಮ್ಮವರೆಗೂ ನೀವು ಏನಾದರೂ ಹಾಕಿಟ್ಕೋಬೋದು, ಆ ಥರದ್ದು. ಇದೂ ಅಷ್ಟೇ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಂಗೆ ಕಲರ್ ತುಂಬ ಇಷ್ಟ ಆಯಿತು. ಡಿಮಾರ್ಟಲ್ಲಂತೂ ನೀವು ಪ್ಲಾಸ್ಟಿಕ್ ತೊಗೊಳಕ್ಕೆ ಬೆಸ್ಟು ಪ್ಲೇಸ್ ಅಂತಲೇ ಹೇಳಬೇಕು. ಅಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಫೈನಲಿ ನಾವು ತೊಗೊಂಡಿದ್ದು ಈ ಒಂದು ಕ್ಯಾಪ್ಸಿಕಮ್ ಶೇಪಲ್ಲಿರೋ ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ವಿ. ಇದು ಆ್ಯಕ್ಚುಲಿ ನನ್ನ ಮನೇಲಿ ಸಹ ಇಟ್ಕೊಂಡಿದ್ದೀನಿ, ನಾನು ತೊಗೊಂಡಿದ್ದೆ. ನನ್ನ ಹತ್ರನೂ ಒಂದು 6 ಸೆಟ್ ಆಫ್ ಈ ಒಂದು ಕ್ಯಾಪ್ಸಿಕಮ್ ಜಾರ್ಸ್ ಇದೆ. ತುಂಬಾ ಕ್ಯೂಟಾಗಿರುತ್ತೆ. ಮತ್ತು ನೀವೇನಾದರೂ ಏಲಕ್ಕಿ ಮತ್ತು ಗೋಡಂಬಿ, ಬಾದಾಮು ಆ ಥರ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ನೀವು ಇಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಮಸಾಲ ಐಟಮ್ಸ್ ಏನಾದರೂ ಇಟ್ಕೊಬೇಕಂದ್ರೂ ಇಟ್ಕೋಬೋದು. ಕಲರು ಅಷ್ಟೇ ನಿಮಗೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಟ್ ಏನಂತಂದರೆ ನಿಮಗೆ ಗ್ಲಾಸ್ ಜಾರ್ಸ್ ಎಲ್ಲ ನಿಮಗೆ ಸ್ವಲ್ಪ ರಿಸ್ಕ್ ಇರುತ್ತೆ. ಅಂದರೆ ತೆಗಿಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಷ್ಟೇ.
ಅದನ್ನು ಬಿಟ್ಟರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ತಗೊಳ್ಳೋದಕ್ಕೂ ಅಷ್ಟೇ, ಏನಾದರೂ ನೀವು ಅಡುಗೆ ಮಾಡಬೇಕಾದ್ರೆ ಏನಾದರೂ ತಗೋಬೇಕು ಅಂತಂದರೆ ಅಡುಗೆಗೆ ಬಳಸೋದಕ್ಕೆ ತುಂಬಾ ಈಸಿಯಾಗಿ ನೀವು ತಗೋಬೋದು. ಅದೊಂದು ಪ್ಲಸ್ ಇದು. ಈ ಒಂದು 3 ಜಾರ್ಸ್ಗೆ ನಿಮಗೆ ₹119 ಆಗುತ್ತೆ. ಆ ಥರದ್ದು ನಾನು 2 ಸೆಟ್ ಆಫ್ ನಾನು ಜಾರ್ ಕಂಟೈನರ್ಸ್ನ ತೊಗೊಂಡೆ. ಇದರಲ್ಲಿ ರೆಡ್ಡು, ಯೆಲ್ಲೋ ಮತ್ತು ಗ್ರೀನ್ ಕಲರ್ ಬರುತ್ತೆ. ಸೊ ಇದು ತೊಗೊಂಡಿದ್ದು. ಯಾರಿಗೆಲ್ಲ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಡಿಮಾರ್ಟ್ ಬಿಟ್ಟು ಬೇರೆ ಎಲ್ಲಾದರೂ ಯುನೀಕ್ ಕಲೆಕ್ಷನ್ಸು ಮತ್ತು ಅಫೋರ್ಡಬಲ್ ಪ್ರೈಸಸಲ್ಲಿ ಈ ಥರದ್ದು ಸ್ಟೋರೇಜ್ ಬಾಕ್ಸ್ ಎಲ್ಲ ಸಿಗುತ್ತೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗೆ ಗೊತ್ತು ಚಿಕ್ಕಪೇಟಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ ಮತ್ತು ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ನಮಗೆ ಪ್ಲಾಸ್ಟಿಕ್ ವೇರ್ಸ್ ಎಲ್ಲ ಸಿಗುತ್ತೆ ಅಂತ. ಬಟ್ ನಾವು ಟ್ರಾವೆಲಿಂಗ್ ಅಲೋವೆನ್ಸ್ಗೆನೇ ಒಂದು ₹400 ಖರ್ಚು ಮಾಡಬೇಕಾಗತ್ತೆ ಹೋಗೋಕ್ಕೆ ಬರೋದಕ್ಕೆ. ಅದಕ್ಕಿಂತ ಬದಲು ಇಲ್ಲೇ ಎಲ್ಲಾದರೂ ಲೋಕಲಲ್ಲಿ ತೊಗೊಳ್ಳೋಣ ಅಂತ ಹೇಳಿನೇ ನಾವು ಡಿಮಾರ್ಟ್ಗೆ ಹೋಗಿದ್ದು. ಮತ್ತು ಮಗುನ ಇಟ್ಕೊಂಡು ಡಿಮಾರ್ಟ್ಗೆ ಹೋಗೋದೇ ಕಷ್ಟ. ಇದರಲ್ಲಿ ಚಿಕ್ಕಪೇಟೆಗೆ ಹೋಗ್ಬೇಕಂದ್ರೆ ಇನ್ನೂ ರಿಸ್ಕ್ ಆಗುತ್ತೆ. ಮತ್ತು ತೊಗೊಂಡಿರೋದನ್ನೆಲ್ಲ ವಾಪಸ್ಸು ನಾವು ಅದನ್ನು ಕ್ಯಾರಿ ಮಾಡ್ಕೊಂಡು ಬರೋದಬೇಕು, ಮತ್ತು ಆಟೋ ಹಿಡಿಬೇಕು. ಇದನ್ನೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿನೇ ನಾವು ಚಿಕ್ಕಪೇಟೆಗೆ ಹೋಗ್ತೀರಾ ಡಿಮಾರ್ಟಲ್ಲೇ ತೊಗೊಂಡ್ವಿ. ಮತ್ತು ನಾವು ಹೋಗಿದ್ದು ಡಿಮಾರ್ಟ್ಗೆ 2 ಗಂಟೆಗೆ. ಬಟ್ ನೀವೇ ಇವಾಗ ಟೈಮ್ ನೋಡ್ತಿರ್ಬೋದು, 5:58 ಅಂದರೆ 6 o'clock ಆಗಿದೆ. ಅಷ್ಟು ಟೈಮ್ ಆಗೋಗಿತ್ತು, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬೇಕು ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಐ ವಿಲ್ ಬಿ ಶಾಪಿಂಗ್ more storage items for kitchens. Stay tuned to my channel. I will see you in the next video guys. Until then, take care guys. Bye.